ನಿಮ್ಮ ಮೊದಲನೆಯ ಪ್ರಶ್ನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ತಿಂಗಳ ಸಂಬಳ ಎಷ್ಟು? ಎ 5 ಲಕ್ಷ, ಬಿ 3 ಲಕ್ಷ, ಸಿ 1.6 ಲಕ್ಷ, ಡಿ 3.6 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 1.6 ಲಕ್ಷ. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ತಿಂಗಳಿಗೆ 1.6 ಲಕ್ಷದವರೆಗೂ ಸಂಬಳವನ್ನು ತೆಗೆದುಕೊಳ್ಳುತ್ತಾರೆ. ನಿಮ್ಮ ಎರಡನೆಯ ಪ್ರಶ್ನೆ, MLA ಆಗಲು ಬೇಕಿರುವ ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ ಎ 18 ವರ್ಷ, ಆಪ್ಷನ್ ಬಿ 20 ವರ್ಷ, ಆಪ್ಷನ್ ಸಿ 25 ವರ್ಷ, ಆಪ್ಷನ್ ಡಿ 30 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 25 ವರ್ಷ. ನಿಮ್ಮ ಮೂರನೆಯ ಪ್ರಶ್ನೆ ಹೀಗಿದೆ, ಕಾಂಗ್ರೆಸ್ ಪಕ್ಷದ ಸಂಸ್ಥಾಪಕರು ಯಾರು? ಆಪ್ಷನ್ ಎ ಓ ಹ್ಯೂಮ್, ಆಪ್ಷನ್ ಬಿ ನೆಹರು, ಆಪ್ಷನ್ ಸಿ ದಾದಾಬಾಯಿ ನಾರೋಜಿ, ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಓ ಹ್ಯೂಮ್. ನಾಲ್ಕನೆಯ ಪ್ರಶ್ನೆ, ಭಾರತೀಯ ಜನತಾ ಪಕ್ಷ ಬಿಜೆಪಿ ಸ್ಥಾಪನೆಯಾದ ವರ್ಷ ಯಾವುದು? ಆಪ್ಷನ್ ಎ 6 ಏಪ್ರಿಲ್ 1979, ಬಿ 6 ಏಪ್ರಿಲ್ 1980, ಸಿ 6 ಏಪ್ರಿಲ್ 1981, ಡಿ 6 ಏಪ್ರಿಲ್ 1982. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 6 ಏಪ್ರಿಲ್ 1980. ನಿಮ್ಮ ಐದನೆಯ ಪ್ರಶ್ನೆ, ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು? ಎ ಮೆಹರ್ ಚಂದ್ ಮಹಾಜನ್, ಬಿ HJ ಕಾನಿಯಾ, ಸಿ AK ಸರ್ಕಾರ್, ಡಿ SR ದಾಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ HJ ಕಾನಿಯಾ. HJ ಕಾನಿಯಾ ಅವರು ಭಾರತದ ಮೊದಲ ನ್ಯಾಯಮೂರ್ತಿಯಾಗಿದ್ದರು. ಆರನೆಯ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯಾಗಲು ಕನಿಷ್ಠ ವಯೋಮಿತಿ ಎಷ್ಟು? ಎ 30 ವರ್ಷ, ಬಿ 25 ವರ್ಷ, ಸಿ 38 ವರ್ಷ, ಡಿ 35 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 35 ವರ್ಷ. ಭಾರತದ ರಾಷ್ಟ್ರಪತಿಯಾಗಲು ಕನಿಷ್ಠ 35 ವರ್ಷಗಳ ವಯೋಮಿತಿಯಾಗಿರಬೇಕು. ಏಳನೆಯ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯ ಮುಖ್ಯ ಶಿಲ್ಪಿ ಯಾರು? ಎ ಅಂಬೇಡ್ಕರ್, ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಸಿ ನೆಹರು, ಡಿ ಗಾಂಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೆಹರು. ಭಾರತದ ವಿದೇಶಾಂಗ ನೀತಿಯ ಮುಖ್ಯ ಶಿಲ್ಪಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಆಗಿದ್ದರು. ನಿಮ್ಮ ಎಂಟನೆಯ ಪ್ರಶ್ನೆ, ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ರಾಜಕಾರಣಿ ಯಾರು? ಎ ಸಿದ್ದರಾಮಯ್ಯ, ಬಿ ನರೇಂದ್ರ ಮೋದಿ, ಸಿ BS ಯಡಿಯೂರಪ್ಪ, ಡಿ HD ಕುಮಾರಸ್ವಾಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನರೇಂದ್ರ ಮೋದಿ. ಈ ಚಿತ್ರದಲ್ಲಿ ಕಾಣಿಸುತ್ತಿರುವವರು ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು. ಒಂಬತ್ತನೆಯ ಪ್ರಶ್ನೆ, ಭಾರತೀಯ ಸಂಸತ್ತಿನ ಮೇಲ್ಮನೆ ಹೆಸರೇನು? ಎ ರಾಜ್ಯಸಭೆ, ಬಿ ವಿಧಾನಸಭೆ, ಸಿ ವಿಧಾನ ಪರಿಷತ್, ಡಿ ಲೋಕಸಭೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜ್ಯಸಭೆ. ರಾಜ್ಯಸಭೆಯನ್ನು ಭಾರತೀಯ ಸಂಸತ್ತಿನ ಮೇಲ್ಮೈ ಎಂದು ಕರೆಯುತ್ತಾರೆ. ಹತ್ತನೆಯ ಪ್ರಶ್ನೆ, ನಿಮ್ಮ ಪ್ರಕಾರ ಈ ಸಲದ ಪ್ರಧಾನಮಂತ್ರಿ ಯಾರು ಆದರೆ ಉತ್ತಮ? ಎ BS ಯಡಿಯೂರಪ್ಪ, ಬಿ HD ಕುಮಾರಸ್ವಾಮಿ, ಸಿ ಮಲ್ಲಿಕಾರ್ಜುನ್ ಖರ್ಗೆ, ಡಿ ನರೇಂದ್ರ ಮೋದಿ. ನಿಮ್ಮ ಪ್ರಕಾರ ಈ ಸಲದ ಪ್ರಧಾನಮಂತ್ರಿ ಯಾರು ಆದರೆ ಉತ್ತಮ ಹಾಗೂ ನಿಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಯಾರು ಎಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.